ಅವತ್ತಿನ ಸಾಲ ಮನ್ನಾಗೂ ಇವತ್ತಿನ ಈ ಸರ್ಕಾರದ ಸಾಲ ಮನ್ನಾಗೂ ವ್ಯತ್ಯಾಸ ಇದೆ. ಇವತ್ತು ಈ ವೇದಿಕೆ ಮುಖಾಂತರ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ. ಇವತ್ತು ಈಗಾಗಲೇ ಈ ಸರ್ಕಾರ 50,000 ರೂಪಾಯಿಗಳ ಸಾಲ ಮನ್ನಾ ಮಾಡಿದ್ದೇವೆ ಅಂತ ಹೇಳಿ ಭಾಷಣ ಏನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಫೋಟೋ ಇಲ್ಲಿ ಕೊಡ್ತಾರೆ ನೋಡಿ, ಮನೆಯಲ್ಲಿ ಒಂದು ಲಮಾಣಿ ಒಂದು ತಾಂಡಿಯ ನಮ್ಮ ಶಿಡ್ಲಘಟ್ಟದಲ್ಲಿ ಬಹುಶಃ ಇದು ನಮ್ಮ ಶಿಗ್ಗಾಂವನ ಶಿರಟ್ಟಿ ಕ್ಷೇತ್ರದವರು ಇಲ್ಲಿ ಬಂದಿರಬೇಕು, ಇಲ್ಲಿ ಬರಬೇಕಿಲ್ಲಿ ಅವರು. ನಾನೇ ಕರೆಸಿದೆ. ಇವತ್ತು 50,000 ರೂಪಾಯಿಗಳ ಸಾಲ ಮನ್ನಾ ಘೋಷಣೆ ಈ ಸರ್ಕಾರ ಮಾಡಿದ ಮೇಲೂ ಕಳೆದ ಒಂದು ವಾರದಲ್ಲಿ 15 ರೈತ ಕುಟುಂಬಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳಾಗಿದೆ. ನಿನ್ನೆಯ ದಿನ 2 ರೈತ ಕುಟುಂಬಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳಾಗಿದೆ. ಒಂದು ಕಡೆ ಕೂಡಲ ಸಂಗಮದಲ್ಲಿ ಲಕ್ಷಾಂತರ ಜನ ಸೇರಿಸಿ ವೀರಾವೇಶದ ಭಾಷಣಗಳನ್ನು ಮಾಡ್ತಾರೆ. ಮುಂದಿನ ಸರ್ಕಾರ ಕಾಂಗ್ರೆಸ್ ಪಕ್ಷದ್ದೇ ಸರ್ಕಾರ ಅಂತ ಭಾಷಣ ಮಾಡ್ತಾರೆ. ಅಲ್ಲಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಬಾದಾಮಿಯ ಒಂದು ಸಣ್ಣ ಹಳ್ಳಿಯ ರೈತ ಆತ್ಮಹತ್ಯೆ ಮಾಡ್ಕೋತಾನೆ. ಅಲ್ಲಿ 80-100 ಜನ ಹೋದಂತ ನಾಯಕರುಗಳು ಒಬ್ಬ ಆ ಒಂದು ಮನೆಗೆ ಆ ಹಳ್ಳಿಗೆ ಭೇಟಿ ಕೊಟ್ಟು ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ವೈಶಾಲ್ಯತೆ ಈ ಸರ್ಕಾರಕ್ಕಿಲ್ಲ. ಇವತ್ತು ನನಗೆ ಮೊನ್ನೆ ನಾನು ಯಾವುದೋ ಒಂದು ಪ್ರವಾಸದಲ್ಲಿ ಏನಿದ್ದೆ, ಈ ಕುಟುಂಬದಿಂದ ಈ ರೀತಿ ಆಗಿದೆ. 4 ಜನ ಮಕ್ಕಳು, ಇವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳಿದ್ದಾರೆ. ನನಗೆ ಫೋನ್ ಮಾಡ್ತಾರೆ ಆ ಹಳ್ಳಿಯಿಂದ, ಈ ರೀತಿ ಒಂದು ತಾಂಡ್ಯದಲ್ಲಿ ಒಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ 1,80,000 ಸಾಲ ಮಾಡಿದ್ದಾರೆ. ಅದ್ರ ಜೊತೆಗೆ ಕೈ ಸಾಲ 2 ಲಕ್ಷ ರೂಪಾಯಿಗಳನ್ನು ಮಾಡಿದ್ದಾರೆ. ಇವತ್ತು ಭಯದಿಂದ ಆ ರಾಷ್ಟ್ರೀಕೃತ ಬ್ಯಾಂಕ್ನವರು ನೋಟಿಸ್ ಕೊಟ್ಟರು ಅಂತ ಹೇಳಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ಸರ್ಕಾರದಿಂದ ಯಾರು ಇಲ್ಲಿಯವರೆಗೆ ಬರಲಿಲ್ಲ, ಈ ಮಾತನ್ನು ಹೇಳ್ತಾರೆ. ನಾನು ಇವತ್ತು ಬೆಳಗ್ಗೆ ಅವರ ಕುಟುಂಬಕ್ಕೆ ಫೋನ್ ಮಾಡಿದ್ರೆ ಇವತ್ತು ನನಗೆ ಯಾವುದೇ ಪಕ್ಷಗಳ ಮುಖಂಡರುಗಳು ಇವ್ರ ಮನೆಗೆ ಹೋಗಿಲ್ಲ. ಇವತ್ತು ಸರ್ಕಾರದ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಈ ಕ್ಷಣದವರೆಗೆ ಯಾರು ಈ ಕುಟುಂಬಕ್ಕೆ ಹೋಗಿ ಈ ಕುಟುಂಬದ ಪ್ರಕರಣ ಏನಿದೆ ಇದನ್ನ ದಾಖಲೆ ಮಾಡ್ಕೊಂಡು ಕೇಸನ್ನ ಬುಕ್ ಮಾಡಿ ಈ ಕುಟುಂಬಕ್ಕೆ ಇವತ್ತೇನು 5 ಲಕ್ಷ ರೂಪಾಯಿಗಳ ಪರಿಹಾರ ಕೊಡಬೇಕು, ಇದ್ರ ಕಡೆ ಗಮನ ಕೊಟ್ಟಿಲ್ಲ ಈ ಕ್ಷಣದವರೆಗೆ. ಇದು ಈ ಸರ್ಕಾರದ ನಡವಳಿಕೆಗಳು. ನಾನಿಲ್ಲಿ ಇವತ್ತು ಕರೆಸಿದ್ದು ಅವರನ್ನ, ಈ ನಾಡಿನ ಜನತೆಗೆ ಈ ಸರ್ಕಾರಗಳು ಯಾವ ರೀತಿ ಇವತ್ತು ರೈತರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ, ಇದನ್ನ ಇವತ್ತು ನಿಮ್ಮ ಮುಂದೆ ಇಡಬೇಕು ಅಂತ ಇವತ್ತು ಅವ್ರಿಗೆ ತೊಂದರೆ ಕೊಟ್ಟು ಕರೆಸಿದ್ದೇನೆ. ಇಲ್ಲಿ ಇವತ್ತು ನಮ್ಮ ಪಕ್ಷದ ವತಿಯಿಂದ ಈ ಕುಟುಂಬಕ್ಕೆ 50,000 ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಈ ಕುಟುಂಬವನ್ನು ಇಲ್ಲಿ ಕರೆಸಿದ್ದೇನೆ. ಇವತ್ತು ಈ ರಾಜ್ಯದಲ್ಲಿ 3,000 ರೈತ ಕುಟುಂಬಗಳು 3,000 ರೈತ ಕುಟುಂಬಗಳೇನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಮ್ಮ ಕೈಲಾದ ಮಟ್ಟಿಗೆ ಇವತ್ತು ಈ ನಾಡಿನ ಆ ರೈತ ಕುಟುಂಬಗಳಿಗೆ ಭೇಟಿ ಕೊಟ್ಟು ಆ ರೈತ ಕುಟುಂಬಗಳನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಈ ವೇದಿಕೆಯ ಮುಖಾಂತರ ಈ ನಾಡಿನ ರೈತ ಬಂಧುಗಳಿಗೆ, ಈ ನಾಡಿನ ನೇಕಾರ ಬಂಧುಗಳಿಗೆ ನಾನು ಮನವಿಯನ್ನ ಮಾಡಲಿಕ್ಕೆ ಬಯಸ್ತೇನೆ. ಇನ್ನೊಂದು 7-8 ತಿಂಗಳು ಸಮಾಧಾನವಾಗಿದೆ. ಇನ್ನು 7-8 ತಿಂಗಳು ಚುನಾವಣೆ ಬರ್ತದೆ. ಅವತ್ತು ನೀವು ನಿರ್ಧಾರ ಮಾಡಿ ನನ್ನ ರೈತ ಬಂಧುಗಳು. ಏಕೆಂದ್ರೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಹೇಳ್ತಾರೆ, ಎಲ್ಲಿದೆ JDS ಪಕ್ಷ, ಯಾವುದೋ ಒಂದು 3-4 ಜಿಲ್ಲೆಯಲ್ಲಿದೆ, JDS ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ, ಇನ್ನು ಅವ್ರು ರೈತರು ಸಾಲ ಮನ್ನಾ ಎಲ್ಲಿಂದ ಮಾಡ್ತಾರೆ. ಈ ಪ್ರಶ್ನೆಯನ್ನ ಏನ್ ಹೇಳ್ತಾರೆ ಲಘುವಾಗಿ ಮಾತಾಡ್ತಕ್ಕಂಥ ಆ 2 ರಾಷ್ಟ್ರೀಯ ಪಕ್ಷಗಳ ನಾಯಕರಿಗೆ, ಇಲ್ಲಿ ನೆರೆದಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಯಾವೊಂದು ಸವಾಲನ್ನು ಸ್ವೀಕಾರ ಮಾಡಿದ್ದೇವೆ, ಇವತ್ತು ನನ್ನ ರೈತರು ಏನು ಸಾಲದ ಹೊರೆಯನ್ನ ಇವತ್ತು ಹೊರಲಿಕ್ಕಾಗದೆ ಆತ್ಮಹತ್ಯೆ ಪ್ರತಿದಿನ ಆಗ್ತಾ ಇದೆ. ಇವತ್ತು ನೀವು ಮಾಡಿರ್ತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಂಪೂರ್ಣ ಸಾಲ ಮನ್ನಾ 42,000 ಕೋಟಿ ರೂಪಾಯಿಗಳ ರೈತರು ಮಾಡಿರ್ತಕ್ಕಂಥ ಸಾಲ ಏನಿದೆ, ನಿಮ್ಮ ಸಹಕಾರಿ ಬ್ಯಾಂಕಿನ 11,000 ಕೋಟಿ ಸಾಲ ಏನಿದೆ, ನಿಮ್ಮ ಗ್ರಾಮೀಣ ಬ್ಯಾಂಕಿನ ಸಾಲ ಏನಿದೆ, ನೀವು ಟ್ರ್ಯಾಕ್ಟರ್ಗಳನ್ನ ಖರೀದಿ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಸಾಲ ಏನಿದೆ, ಇದು ಎಲ್ಲವನ್ನ ನಾನು ಸಾಲ ಮನ್ನಾ ಮಾಡ್ತೀನಿ ಅಂತಕ್ಕಂಥ ಸವಾಲನ್ನ ನಾನೇನು ಸ್ವೀಕಾರ ಮಾಡಿದ್ದೇನೆ.
ಈ ರಾಷ್ಟ್ರೀಯ ಪಕ್ಷಗಳ ನಾಯಕರ ಮಾತುಗಳಿಗೆ ಪುನಃ ಬಲಿಯಾಗಬೇಡಿ. ಇವತ್ತು ನನ್ನ ಒಂದು ಗುರಿ ಇರ್ತಕ್ಕಂಥದ್ದು ಕೇವಲ ರೈತರ ಸಾಲ ಮನ್ನಾ ಮಾಡಿ ತೃಪ್ತನಾಗಬೇಕು ಅಂತ ಇಲ್ಲ. ಇವತ್ತು ಈ ರಾಜ್ಯದ 30 ಜಿಲ್ಲೆಯಲ್ಲಿ ಕಳೆದ 10-15 ವರ್ಷದಲ್ಲಿ ಯಾವ ಪ್ರಮಾಣದ ಮಳೆ ಆಗ್ತಾ ಇದೆ, ಆ ಮಳೆಯ ಆಧಾರದ ಮೇಲೆ ಯಾವ ಜಿಲ್ಲೆನಲ್ಲಿ ನಮ್ಮ ರೈತರು ಯಾವ ರೀತಿಯ ಬೆಳೆಯನ್ನ ಬೆಳಿಬೇಕು ಅದನ್ನ ತಿಳುವಳಿಕೆ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತರೋದ್ರ ಮುಖಾಂತರ ನೀವು ಪ್ರತಿ ವರ್ಷ ಬೆಳೆಯನ್ನ ಬೆಳಿಲಿಕ್ಕೆ ಖಾಸಗಿಯವರ ಹತ್ರ ಹೋಗಿ 5%, 6%ಗೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ಕೈ ಒಡ್ಡಬಾರದು. ಸಾಲ ತಗೊಳ್ಳಿಕ್ಕೆ ಸರ್ಕಾರದಿಂದ ಇವತ್ತು ನನ್ನ ರೈತರಿಗೆ ವಿಶೇಷವಾದಂತ ರೀತಿಯಲ್ಲಿ ಬಿತ್ತನೆ ಬೀಜಕ್ಕಿರ್ಬೋದು, ಗೊಬ್ಬರ ಖರೀದಿಗಿರ್ಬೋದು, ಇವತ್ತು ಎಲ್ಲಾ ರೀತಿಯ ಆರ್ಥಿಕ ನೆರವನ್ನ ಕೊಡ್ತಕ್ಕಂಥದ್ದಷ್ಟೇ ಅಲ್ಲ, ನೀವು ಬೆಳೀತಕ್ಕಂಥ ಬೆಳೆಗೆ ಇವತ್ತು ಯಾವ ಸ್ವಾಮಿನಾಥನ್ ಅವರು ಹೇಳಿದ್ದಾರೆ, 2006 ಏಪ್ರಿಲ್ ತಿಂಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ನನ್ನ ರೈತರು ಬೆಳೀತಕ್ಕಂಥ ಬೆಳೆಗೆ 100 ರೂಪಾಯಿ ಖರ್ಚಾಗಿದ್ರೆ 150 ರೂಪಾಯಿ ಬೆಲೆ ನಿಗದಿಯಾಗಬೇಕು ಅಂತ ಏನು ಹೇಳಿದ್ದಾರೆ. ಆ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ನನ್ನ ಪಕ್ಷದ ನಿಲುವು. ನನ್ನ ರೈತರು ಮುಂದಿನ ದಿನಗಳಲ್ಲಿ ಸಾಲಗಾರರಾಗಬಾರದು, ರೈತರು ನೆಮ್ಮದಿಯ ಜೀವನ ಮಾಡಬೇಕು. ಅದಕ್ಕೆ ಕೆಲವು ಯೋಜನೆಗಳನ್ನು ತರಬೇಕು ಅಂತಕ್ಕಂಥದ್ದು ನಾನು ನಿಲುವಿಟ್ಕೊಂಡಿದ್ದೇನೆ. ಇವತ್ತು ಇನ್ನೊಬ್ರು ಶಿವಮೊಗ್ಗದವರು ಒಂದಿನ ಪತ್ರ ಕೊಡ್ತಾರೆ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಡಿಕೆ ಹಾಕ್ಲಿಕ್ಕೆ 2 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾರೆ. ಇವತ್ತು ಬಡ್ಡಿ ಎಲ್ಲ ಸೇರಿ 9 ಲಕ್ಷ ರೂಪಾಯಿ ಕಟ್ಟಬೇಕಾಗಿದೆ. 9 ಲಕ್ಷ ರೂಪಾಯಿನ ಇವತ್ತು ಬ್ಯಾಂಕ್ನವರು ನೋಟಿಸ್ ಕೊಟ್ಟಿದ್ದಾರೆ, ಹೊರ ಹರಾಜು ಆಗ್ತೀವಿ ಅಂತ ಬಂದಿದ್ದಾರೆ. ಆ ಕುಟುಂಬದಲ್ಲಿ ಒಂದು ಹೆಣ್ಣು ಮಗಳು ಇವತ್ತು ವಿದ್ಯೆ ಕಲೀಲಿಕ್ಕೆ ಸಾಲ ಕೇಳಲಿಕ್ಕೆ ಹೋದ್ರೆ ಬ್ಯಾಂಕ್ನವರು ಚೀಮಾರಿಯಾಗಿ ಕಳಿಸ್ತಾರೆ. ಸರ್ಕಾರ ಹೇಳುತ್ತದೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಾವು ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ತಂದಿದ್ದೇವೆ ಅಂತ ಹೇಳ್ತಾರೆ. ಆದರೆ ಎಷ್ಟು ಕುಟುಂಬಗಳ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಈ ಸರ್ಕಾರಗಳು ಬ್ಯಾಂಕ್ಗಳಿಂದ ಸಾಲ ಕೊಡ್ತಕ್ಕಂಥ ಒಂದು ಯೋಜನೆ ಅಂತ ಏನ್ ಹೇಳ್ತಾರೆ, ಎಷ್ಟು ಕುಟುಂಬಗಳಿಗೆ ಇವತ್ತು ಆ ಯೋಜನೆಯ ಸೌಕರ್ಯ ದೊರಕಿದೆ ಚರ್ಚೆ ಮಾಡ್ತಾರ. ಇವತ್ತು ಈ ರೀತಿಯ ಈ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳ ವ್ಯವಸ್ಥೆಗಳೇನಿದೆ, ನಾವು ನಾನು ನಿನ್ನೆ GST ಬಗ್ಗೆ ಚರ್ಚೆ ಮಾಡಿದೆ. 12% ಗೊಬ್ಬರದ ಬೆಲೆ ನಿಗದಿ ಮಾಡಿದ್ರು. ನಿಮ್ಮ DAP ಮತ್ತು ಯೂರಿಯಾ ಬೆಲೆ 100 ರೂಪಾಯಿ ಏರಿಕೆ ಆಗ್ತಾ ಇತ್ತು. ನಾನು ಹೇಳಿದೆ ಕೇಂದ್ರ ಸರ್ಕಾರಕ್ಕೆ, ಇವತ್ತು ರೈತ ಈಗಾಗಲೇ ಸಾಯ್ತಾ ಇದ್ದಾನೆ, ನೀವು ಮತ್ತೆ ಗೊಬ್ಬರಕ್ಕೆ 12% ಏರಿಕೆ ಮಾಡಿದ್ರೆ ರೈತ ಎಲ್ಲಿ ಉಳಿತಾನೆ ಅಂತ ಹೇಳಿ ನಿನ್ನೆ ರಾತ್ರಿ 8 ಗಂಟೆಗೆ 12% ಇಂದ ಈಗ ನಾವು ಕೂಗಾಡದ ಮೇಲೆ 5% ಇಳಿಕೆ ಮಾಡಿದ್ದಾರೆ. ಈಗ GST ಟ್ಯಾಕ್ಸ್ ಅದು ನಮ್ಮದು ಏನು. ಅದರಿಂದ ಇವತ್ತು ಈ ರೈತರ ಉಳಿವಿಗೆ ಪಾಪ ನೀವು ಅಕ್ಕಿ ರೇಟ್ ಹೇಳ್ತಿದ್ದೀರಿ. ಈ ವರ್ಷ MSP ಪ್ರೈಸು ನಿಮ್ ಭತ್ತಕ್ಕೆ ಎಷ್ಟು ಏರಿಕೆ ಮಾಡಿದ್ದಾರೆ? ಅಕ್ಕಿಗೆ 5% ಟ್ಯಾಕ್ಸ್, ಅದೊಂದು ಕಡೆ ನಿಮ್ GSTದು. ಆದ್ರೆ ನಾವು ಭತ್ತ ಬೆಳೀತಕ್ಕಂಥ ರೈತನಿಗೆ ಈ ವರ್ಷ 80 ರೂಪಾಯಿ ಏರಿಕೆ ಮಾಡಿದ್ದಾರೆ. MSP ಬೆಂಬಲ ಬೆಲೆ ಸಾಕ 80 ರೂಪಾಯಿ ಭತ್ತಕ್ಕೆ. ಇವತ್ತು ಈ ರೀತಿಯ ಕೇಂದ್ರ ಸರ್ಕಾರಗಳ ನಡವಳಿಕೆ ಏನಿದೆ, ಇವತ್ತು ನನ್ನ ಕಾರ್ಯಕ್ರಮ ಇವತ್ತು ನಮ್ಮ ಯುವಕರಿಗೆ ಯಾವ ಒಂದು ಉದ್ಯೋಗದ ಕೊರತೆಯನ್ನು ಕಾಣ್ತಾ ಇದ್ದೇವೆ. ಬೆಂಗಳೂರು ನಗರಕ್ಕೆ ಕೇಂದ್ರವಾಗಬಾರದು, ನೀವು ಬೆಂಗಳೂರು ನಗರದಲ್ಲಿ ಕೆಲಸ ಉದ್ಯೋಗವನ್ನು ಹುಡುಕಿ ಹೋಗಬಾರದು. ಇವತ್ತು 30 ಜಿಲ್ಲೆಗಳಲ್ಲಿ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡತಕ್ಕಂಥ ಒಂದು ನೂತನವಾದಂಥ ವ್ಯವಸ್ಥೆಗಳಾಗಬೇಕು. ಒಂದು ಕಾಲದಲ್ಲಿ ದಾವಣಗೆರೆ ನಗರ ಸಾವಿರಾರು ಕುಟುಂಬಗಳಿಗೆ ಕೆಲಸ ಕೊಟ್ಟಂತ ಈ ನಗರ ಇವತ್ತು ಏನಾಗಿದೆ, ನಿಮ್ಮ ಪಕ್ಕದ ಚಳ್ಳಕೆರೆ ಸಾವಿರಾರು ಜನಕ್ಕೆ ಆಯಿಲ್ ಮಿಲ್ಗಳು ಎಲ್ಲ ಮುಚ್ಚೋದು. ಇವತ್ತು ಈ ರೀತಿಯ ಒಂದು ವ್ಯವಸ್ಥೆಗಳೇನಿದೆ, ಇವತ್ತು ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ತರ್ತಕ್ಕಂಥ ಯೋಜನೆಗಳಾಗಬೇಕು. ಇದು ನಮ್ಮ ಚಿಂತನೆ. ನಾನು ವೈಯಕ್ತಿಕವಾಗಿ ಯಾರ್ಯಾರು ಎಷ್ಟು ಕೋಟಿ ದುಡ್ಡು ಹೊಡೆದಿದ್ದಾರೆ ಇದು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಅವಕಾಶ ನಿಮ್ಮಲ್ಲಿ ನಾನು ಕೇಳ್ತಾ ಇದ್ದೇನೆ. ಬಿಜೆಪಿಗೆ ಅಧಿಕಾರ ಕೊಟ್ಟರೆ 5 ವರ್ಷ, ಕಾಂಗ್ರೆಸ್ಗೆ 5 ವರ್ಷ ಕೊಟ್ಟಿದ್ದೀರಿ. ಈಗ ಒಂದು ಅವಧಿಗೆ ನಿಮ್ಮ ಮನೆ ಕುಟುಂಬದ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥ ಭಾವನೆಯಿಂದ ನನಗೊಂದು ಅವಕಾಶವನ್ನ ನೀವು 2018ರ ಚುನಾವಣೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ವಾ? ಅವತ್ತು 20 ತಿಂಗಳು ನಾನು ಆಡಳಿತ ನಡೆಸಿದಾಗ
ರಾಜ್ಯದ 6 ಕೋಟಿ ಜನತೆ ಆಯ್ಕೆ ಮಾಡಿ ಆದಂತ ಮುಖ್ಯಮಂತ್ರಿ ಆಗಿರಲಿಲ್ಲ. ರಾಜಕೀಯದ ಒಂದು ಸನ್ನಿವೇಶದಲ್ಲಿ ಮುಖ್ಯಮಂತ್ರಿ ಆದ್ರೆ ಒಬ್ಬ ಜನಸಾಮಾನ್ಯರ ಮುಖ್ಯಮಂತ್ರಿ ಆಗಿ ಯಾವ ರೀತಿಯಲ್ಲಿ ನಿಮ್ ಜೊತೆ ಬೆರೆತು ಕೆಲಸ ಮಾಡಿದ್ದೇನೆ, ಯಾವ ರೀತಿಯಲ್ಲಿ ಶಿಕ್ಷಣ ಇಲಾಖೆಗೆ ಕಾಯಕಲ್ಪ ಕೊಟ್ಟಿದ್ದೇನೆ. ಅವತ್ತಿನ 20 ತಿಂಗಳ ಆಡಳಿತದಲ್ಲಿ 55,000 ಕುಟುಂಬಗಳಿಗೆ ಉದ್ಯೋಗ ಕೊಟ್ಟಿದ್ದೇವೆ. ಆ 20 ತಿಂಗಳ ಅವಧಿಯಲ್ಲಿ ಈ 10 ವರ್ಷದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಎಷ್ಟು ಕುಟುಂಬಗಳಿಗೆ ಕೆಲಸ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಇವತ್ತಿನ ಸರ್ಕಾರದಲ್ಲಿ 2.5 ಲಕ್ಷ ಸರ್ಕಾರಿ ಉದ್ಯೋಗ ಇವತ್ತು ಖಾಲಿ ಇದೆ. ಆ 2.5 ಲಕ್ಷ ಸರ್ಕಾರಿ ಉದ್ಯೋಗವನ್ನು ತುಂಬಿದ್ರೆ ಅದರಲ್ಲಿ ಸುಮಾರು 1.25 ಲಕ್ಷ ಕುಟುಂಬಗಳ ಯಾವೊಂದು OBC ಅಂತ ಹೇಳ್ತಾರೆ, ನಮ್ಮ SC ST ಬಗ್ಗೆ ಹೇಳ್ತಾರೆ, ಆ 1.25 ಲಕ್ಷ ಕುಟುಂಬಗಳಿಗೆ ಇವತ್ತು ಆ ಹಿಂದುಳಿದ ವರ್ಗ ಮತ್ತು ದಲಿತರಿಗೆ, ಅಲ್ಲಿಂದ ನಮ್ಮ ಮುಸಲ್ಮಾನ ಬಂಧುಗಳಿಗೆ ಇವತ್ತು ಕೆಲಸ ಕೊಡ್ಲಿಕ್ಕೆ ಅವಕಾಶ ಇದ್ದಿದ್ದನ್ನ ಈ ಸರ್ಕಾರ ಮಾಡಲಿಲ್ಲ. ಆದ್ರೆ ವೇದಿಕೆ ಮೇಲೆ ಭಾಷಣ ಮಾಡ್ತಾರೆ. ನಾವು ಹಿಂದುಳಿದ ವರ್ಗದ ರಕ್ಷಕರು, ಹಿಂದುಳಿದವರ ಪರವಾಗಿ ನಾವಿದ್ದೇವೆ. ಇವತ್ತು ಯಾರು ಮಾಡದೆ ಏನೋ ಕೆಲಸ ಮಾಡಿದ್ದೇವೆ. ಇವತ್ತು ವಾಲ್ಮೀಕಿ ಜಯಂತಿ ಘೋಷಣೆ ಮಾಡಿದ ತಕ್ಷಣ ನಿಮ್ಮ ಕುಟುಂಬಗಳು ಉದ್ಧಾರ ಆಗ್ತಾವ. ವಾಲ್ಮೀಕಿ ಜಯಂತಿಗೆ ರಜಾ ಕೊಡಿದ ತಕ್ಷಣ ನಿಮ್ಮ ಕುಟುಂಬ ಉದ್ಧಾರ ಆಗ್ತದ. ನಾನು ರಾಯಚೂರಿಗೆ ಮೊನ್ನೆ ಹೋಗಬೇಕಾದ್ರೆ ಒಂದು ಗಂಗಾವತಿಯ ತಾಲೂಕಿನ ಒಂದು ಹಳ್ಳಿನಲ್ಲಿ ನಾಯಕ ಸಮಾಜದ ಕುಟುಂಬ ಕೃಷಿಯನ್ನು ನಂಬಿ ಜೀವನ ಏನು ಮಾಡ್ತಾ ಇದ್ರು. ಆ ರೈತ ಆತ್ಮಹತ್ಯೆ ಮಾಡ್ಕೊತಾನೆ. ಆ ಮನೆ ಹೋದ್ರೆ ಸಣ್ಣ ಗುಡಿಸ್ಲು, 2 ಮಕ್ಕಳು, ಸಣ್ಣ ಮಕ್ಕಳಿದ್ದಾವೆ. ಸುಮಾರು 24-25 ವರ್ಷದ ಆ ವಿಧವೆ ರೈತನ ಹೆಂಡತಿ ಯಾವ ರೀತಿಯ 2 ಮಕ್ಕಳನ್ನ ಸಾಕಬೇಕು, ಏನಾದ್ರು ಸರ್ಕಾರಗಳು ಯೋಚನೆ ಮಾಡಿದ್ದಾವ, ಈ ಪಕ್ಷಗಳು ಯೋಚನೆ ಮಾಡಿದ್ದಾವ. ಇವತ್ತು ಕರ್ನಾಟಕದಲ್ಲಿ ನಿಮ್ಮಗಳ ಆಶೀರ್ವಾದದಿಂದ ಜನತಾದಳ ಅಧಿಕಾರಕ್ಕೆ ಬಂದರೆ ಇವತ್ತು ಪ್ರತಿ ರೈತ ಕುಟುಂಬಗಳಿಗೆ, ಇವತ್ತು ಕೃಷಿಕರಿಲ್ಲದೆ ಇರಲಿ, ಕಾರ್ಮಿಕರೇ ಇರಲಿ, ಅವರಿಗೆ ಪ್ರತಿ ತಿಂಗಳು ಇವತ್ತು ರೈತನಿಗೆ ಇವತ್ತು 55-60 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪ್ರತಿ ರೈತನಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳ ಗೌರವ ಧನವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಇವತ್ತು ರೈತರಿಗೆ ಕೊಡಬೇಕು. ವಿಧವೆಯರಿಗೆ, ಅಂಗವಿಕಲರಿಗೆ 100 ರೂಪಾಯಿ ಇದ್ದಂತ ಮಾಸಾಶನವನ್ನ 400 ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ತಂದಿದ್ದೇವೆ. ಇವತ್ತು 2,000 ರೂಪಾಯಿಗಳನ್ನ ಆ ಕುಟುಂಬಗಳಿಗೆ ಕೊಡ್ತಕ್ಕಂಥ ಒಂದು ಯೋಜನೆ ಅಂಗವಿಕಲರಿಗೆ. ಇವತ್ತಿನ ವೇದಿಕೆಯಲ್ಲಿ ಒಬ್ಳು ಹೆಣ್ಣುಮಗಳು ಬಂದು ಅಂಗವಿಕಲ, ಇವತ್ತು ನನಗೆ ಕಷ್ಟ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ಬಂದು, ಇವತ್ತು ಅಂತ ಕುಟುಂಬಗಳು ಉಳಿಬೇಕಾಗಿದೆ. ಅದ್ರ ಜೊತೆಗೆ 70 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಹಿರಿಯ ನಾಗರಿಕರು, ಹಲವಾರು ಕುಟುಂಬದಲ್ಲಿ ಇವತ್ತು ಮಾತ್ರೆ ತೆಗೆದುಕೊಳ್ಳಲಿಕ್ಕೆ ಕಷ್ಟ ಇದೆ, ಹಲವಾರು ಕುಟುಂಬದಲ್ಲಿ ಊಟ ಹಾಕೋದಿಲ್ಲ. ಅಂತ 70 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಆ ಹಿರಿಯ ತಂದೆ ತಾಯಂದರು ಈ ಭೂಮಿ ಮೇಲೆ ಬದುಕಿರೋವರೆಗೆ ಇವತ್ತು ತಿಂಗಳಿಗೆ 5,000 ರೂಪಾಯಿಗಳು ಗೌರವಧನ ತಂದೆ ತಾಯಂದರಿಗೆ ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ತರಬೇಕು ಅಂತಕ್ಕಂಥ ನನ್ನ ಒಂದು ಗುರಿಯನ್ನು ಇಟ್ಕೊಂಡಿದ್ದೇನೆ. ಇವತ್ತು 2 ರಾಷ್ಟ್ರೀಯ ಪಕ್ಷಗಳನ್ನ ನೋಡಿದ್ದೀರಿ. ನೀರಾವರಿಯ ಸೌಲಭ್ಯಗಳಿಗೆ ಒಂದು ಅವಕಾಶ ನನ್ನ ಪಾಲಿಗೆ ಕೊಡಿ. ಅವತ್ತು ಯಾವುದು ಕೃಷ್ಣಾ ಸ್ಕೀಮ್ನ ನೀರನ್ನು ಉಪಯೋಗ ಮಾಡತಕ್ಕಂಥದಕ್ಕೆ ದೇವೇಗೌಡರು ತೆಗೆದುಕೊಂಡಂತ ನಿರ್ಧಾರಗಳೇನಿದೆ, ಅದೇ ರೀತಿಯ ನಿರ್ಧಾರಗಳು ಇವತ್ತು ಕೃಷ್ಣಾ ನೀರನ್ನ ನಾವು ಇವತ್ತು ಉಪಯೋಗ ಮಾಡ್ಕೊಳ್ಳಿಕ್ಕೆ ಆ ಸ್ಕೀಮ್ ನಲ್ಲಿ ಯಾವ ಒಂದು ವೇಗದ ಕೆಲಸಗಳಾಗಬೇಕು, ಹಣವನ್ನ ಹೆಚ್ಚಿನ ರೀತಿಯಲ್ಲಿ ಇವತ್ತು ವಿನಿಯೋಗ ಮಾಡಬೇಕು. ಇವತ್ತು ಚಿತ್ರದುರ್ಗದ ಭದ್ರಾ ಯೋಜನೆ ನನ್ನ ಕಾಲದಲ್ಲಿ ತೀರ್ಮಾನ ಕೊಟ್ಟೆ. ಇವತ್ತು 10 ವರ್ಷಗಳಾಯ್ತು, ಇನ್ನೂ ನಿಮಗೆ ನೀರು ಬರಲಿಲ್ಲ. ಚಿತ್ರದುರ್ಗ ಜಿಲ್ಲೆಗೆ ಯಾವ ರೀತಿ ಕೆಲಸಗಳಾಗ್ತಾ ಇದ್ದಾವೆ ಯೋಚನೆ ಮಾಡಿ. ಇವತ್ತು ನನ್ನ ಒಂದು ಗುರಿ ಇರ್ತಕ್ಕಂಥದ್ದು, ನಾನು ಮತ್ತೆ ಇನ್ನೊಂದು ಪಕ್ಷದ ಜೊತೆ 2018 ಚುನಾವಣೆಯಲ್ಲಿ ಬಹಳ ಜನ ಹೇಳ್ತಾರೆ, ಕುಮಾರಸ್ವಾಮಿ ಅವರೇ ಈ ಬಾರಿ ನಿಮ್ಮ ಪಕ್ಷಕ್ಕೆ 60-65 ಸ್ಥಾನ ಬರ್ತದೆ, ಬಿಜೆಪಿ ಜೊತೆನೋ ಕಾಂಗ್ರೆಸ್ ಜೊತೆನೋ ನೀವು ಸರ್ಕಾರ ಮಾಡ್ತೀರಿ ಅಂತಾರೆ. ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ, ಮತ್ತೆ ಇನ್ನೊಂದು ಬಾರಿ ಕಾಂಗ್ರೆಸ್ ಬಿಜೆಪಿ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಡಿ. ಅವರಿಬ್ಬರಿಗೂ ಒಂದು ಅವಕಾಶ ಕೊಟ್ಟಿದ್ದೀರಿ, ಒಂದು ಬಾರಿ ಕುಮಾರಸ್ವಾಮಿಗೆ ಅವಕಾಶ ಕೊಡಿ. ಅವತ್ತು ಆ 20 ತಿಂಗಳ ಆಡಳಿತದಲ್ಲಿ ಯಾವ ರೀತಿಯ ಒಂದು ಜನಸಾಮಾನ್ಯರ ಸರ್ಕಾರ ತಂದೆ. ನಾನಿವತ್ತು ನನ್ನ ರೈತರಿಗಿರಬಹುದು, ದಲಿತ ಸಮಾಜಗಳಿಗಿರಬಹುದು, ಅಲ್ಪಸಂಖ್ಯಾತರಿಗಿರಬಹುದು, ಇವತ್ತು ಯಾವುದೇ ಸಮಾಜಗಳಿಗೆ ಕಾರ್ಯಕ್ರಮವನ್ನು ಕೊಡಬೇಕಾದ್ರೆ IAS ಅಧಿಕಾರಿಗಳು ಕೊಡ್ತಕ್ಕಂಥ ಸೂಚನೆಯ ಕಾರ್ಯಕ್ರಮಗಳನ್ನ ಕೊಡೋದಿಲ್ಲ.
ಪ್ರತಿ ತಿಂಗಳು ಒಂದು ದಿನ ಈ ನಾಡಿನ 30 ಜಿಲ್ಲೆಯ ರೈತರುಗಳನ್ನ ವಿಧಾನಸೌಧಕ್ಕೆ ಕರೆಸ್ತೀನಿ. ನಿಮ್ಮ ಕಷ್ಟಗಳನ್ನ ಕೇಳ್ತೀನಿ. ನಿಮಗೆ ಏನು ಬೇಕು, ನಿಮ್ಮ ಸಮಸ್ಯೆಗಳೇನು, ಅದಕ್ಕೆ ಸರ್ಕಾರ ಯಾವ ರೀತಿ ಕಾರ್ಯಕ್ರಮ ಕೊಡಬೇಕು, ನಿಮ್ಮನ್ನ ಕೇಳಿ ನಿಮ್ಮಿಂದ ಮಾಹಿತಿಗಳನ್ನ ಪಡೆದು ರೈತರಿಗೆ ಏನು ಕಾರ್ಯಕ್ರಮ ಕೊಡಬೇಕು ಆ ಚಿಂತನೆಯನ್ನು ಸರ್ಕಾರ ಮಾಡ್ತದೆ. ಇವತ್ತು ಅಲ್ಪಸಂಖ್ಯಾತ ಬಂಧುಗಳಿಗಿರ್ಬೋದು, ದಲಿತ ಸಮಾಜಕ್ಕಿರ್ಬೋದು, ಹಿಂದುಳಿದ ವರ್ಗಕ್ಕಿರ್ಬೋದು 25,000 ಕೋಟಿ ಇಟ್ಟಿದ್ದೇನೆ, 24,000 ಕೋಟಿ ಇಟ್ಟಿದ್ದೇನೆ ಅಂದ್ರೆ ಆಗೋದಿಲ್ಲ. ಬಹುಶಃ ನಿನ್ನೆ ಯಾವುದೋ ಪತ್ರಿಕೆಯಲ್ಲಿ ಓದಿದೆ, ಯಾವುದೋ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ಕುಟುಂಬದಲ್ಲಿ ಮೇಕೆ ಸಾಕಿದ್ದಾನೆ. ಸುಮಾರು 15-20 ಮೇಕೆಗಳು ಸತ್ತೋಗಿದ್ದಾವೆ, ಯಾವುದೋ ಚರ್ಮದ ಕಾಯಿಲೆಯಲ್ಲಿ. ಇವತ್ತು ಸರ್ಕಾರ ಒಂದು ಕಾರ್ಯಕ್ರಮ ಘೋಷಣೆ ಮಾಡಿದ್ದಾರೆ. ಮೇಕೆ ಕುರಿ ಸತ್ತರೆ 5,000 ರೂಪಾಯಿಗಳ ಪರಿಹಾರ ಕೊಡ್ತೀವಿ ಅಂತ ಹೇಳಿ. ಈಗ ಮೇಕೆ ಮರಿಗಳು ಸತ್ತಿದ್ದಾವಲ್ಲ, ಅದು ಕಂಡೀಷನ್ ಏನ್ ಹಾಕೊಂಡವ್ರೆ, 6 ತಿಂಗಳು ಮೇಲಿರ್ತಕ್ಕಂಥ ಮೇಕೆ ಮರಿಗಳು ಸತ್ತರೆ ಅದಕ್ಕೆ 5,000 ಪರಿಹಾರವಂತೆ. 4 ತಿಂಗಳು 5 ತಿಂಗಳು ಮೇಕೆ ಮರಿ ಸತ್ತರೆ ಪರಿಹಾರ ಇಲ್ವಂತೆ. ಮತ್ತೆ ಇನ್ಯಾಕೆ ಕಾರ್ಯಕ್ರಮ ತಂದಿದ್ದೀರಿ? ಯಾವ ಪುರುಷಾರ್ಥಕ್ಕೆ ಕಾರ್ಯಕ್ರಮ ತಂದಿದ್ದೀರಿ? ಇದು ಕಾರ್ಯಕ್ರಮ ಅಂತ ಕರೀತೀರಾ? ಇವತ್ತು ಇಂಥ ಅವೈಜ್ಞಾನಿಕವಾದಂತ ಈ ಸರ್ಕಾರದ ಕಾರ್ಯಕ್ರಮಗಳೇನಿದ್ದಾವೆ, ಈ IAS ಅಧಿಕಾರಿಗಳು ಕೊಡ್ತಕ್ಕಂಥ ಸಲಹೆಯ ಮೇಲೆ ಸರ್ಕಾರ ನಡೀಬಾರದು. ಈ ನಾಡಿನಲ್ಲಿ ಬದುಕ್ತಕ್ಕಂಥ ಸ್ಲಮ್ನಲ್ಲಿ ಆ ಬದುಕ್ತಕ್ಕಂಥ ನನ್ನ ತಾಯಂದರು ಸ್ವಾತಂತ್ರ್ಯ ಬಂದು 70 ವರ್ಷ ಆಗಿದೆ. ಇವತ್ತು ದಾವಣಗೆರೆ ಒಳಗೆ ಮನೆ ಇಲ್ಲದೆ, ನಿವೇಶನ ಇಲ್ಲದೆ, ಹಕ್ಕುಪತ್ರ ಇಲ್ಲದೆ ಬದುಕ್ತಾ ಇದ್ದೀರಿ. ಇವತ್ತು ನಿಮ್ಮಗಳ ಡೈರೆಕ್ಷನ್ ಏನಿದೆ, ನಿಮ್ಮ ಸೂಚನೆ ಏನಿದೆ, ಉದಾಹರಣೆ ಕೊಡ್ತಾ ಇದ್ದೇನೆ. ನೀವು ಕೊಡ್ತಕ್ಕಂಥ ಸೂಚನೆ ಮೇರೆಗೆ ನಡೆಯತಕ್ಕಂಥ ಸರ್ಕಾರ ಆಗಬೇಕು. ಇವತ್ತು ಒಂದು ಅವಕಾಶ ನನ್ನ ಪಾಲಿಗೆ ಈ ನಾಡಿನ ಜನತೆ ಈ ಜನತಾದಳವನ್ನ ಬೆಂಬಲಿಸಿ. ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. 3 ವರ್ಷ ಮುಗಿಸಿದ್ದಾರೆ. ಇದೇ ದಾವಣಗೆರೆ ಪಟ್ಟಣವನ್ನ ಅದೆಂಥದ್ದು ಸ್ಮಾರ್ಟ್ ಸಿಟಿ ಘೋಷಣೆ ಮಾಡಿ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಹೇಳಿದ್ರು 500 ಕೋಟಿ ಕೊಡ್ತೀವಿ, ಪ್ರತಿ ವರ್ಷ 100 ಕೋಟಿ. ರಾಜ್ಯ ಸರ್ಕಾರ ಅದಕ್ಕೆ ಮ್ಯಾಚಿಂಗು 500 ಕೋಟಿ ಹಾಕಬೇಕು ಅಂತ ಹೇಳಿ. ಎಲ್ಲಿದೆ ಸ್ಮಾರ್ಟ್ ಸಿಟಿ? ಎಲ್ಲಿ ಬಂತು ನಿಮ್ ದಾವಣಗೆರೆ ಒಳಗೆ? ಸ್ಲಮ್ ಒಳಗೆ ಅವ್ರು ಏನು ಮಾಡಲ್ವಂತೆ. ಆ ಕಾರ್ಯಕ್ರಮವೇ ನಗುಪಾಟ್ಲು ಕಾರ್ಯಕ್ರಮ. ಅದು ಈ ರೀತಿ ಟೋಪಿ ಕಾರ್ಯಕ್ರಮ ನಾನು ಕೊಡೋದಿಲ್ಲ. ಈ ರೀತಿ ಟೋಪಿ ಕಾರ್ಯಕ್ರಮ ನಿಮಗೆ ಕೊಡೋದಿಲ್ಲ. ದಯವಿಟ್ಟು ಈ ದೇಶಕ್ಕೆ ಯಾವ ರೀತಿಯಲ್ಲಿ ಕರ್ನಾಟಕದ ಅಭಿವೃದ್ಧಿಯನ್ನು ನಾನು ಮಾಡಬೇಕು ಅಂತ ಇದ್ದೇನೆ. ನರೇಂದ್ರ ಮೋದಿ ಅವರನ್ನ ನಂಬಿ ನೀವು ಮತ ಹಾಕ್ತೀರಿ. ನಿಮ್ ಮುಂದೆ ದಿನ ಓಡಾಡ್ತಕ್ಕಂಥವನು, ನನ್ನ ಶರ್ಟ್ ಹಿಡಿದು ಹೇಳೋದು ನೀವು ಕರೀಬಹುದು. ನಾನು ಯಾವ ಪೊಲೀಸ್ನವ್ರ ರಕ್ಷಣೆ ಒಳಗೆ ಓಡಾಡೋನಲ್ಲ. ನೋಡಿದಿರಿ ನನ್ನ 10 ವರ್ಷದ ನನ್ನ ರಾಜಕೀಯ ಜೀವನದಲ್ಲಿ. ಯಾರು ಬೇಕಾದ್ರೂ ನಾನು ಎಳಿಬಹುದು, ನನ್ನ ಕೈ ಹಿಡ್ಕೋಬಹುದು, ನಿಮ್ ಕಷ್ಟ ಹೇಳ್ಕೋಬಹುದು. ಇಂಥ ಒಬ್ಬ ಮುಖ್ಯಮಂತ್ರಿ ನಿಮಗೆ ಬೇಕು? ಇಲ್ಲ ಯಾರನ್ನೋ ದೂರದವ್ರನ್ನ ನಂಬಿ ನೀವು ಮತ ಕೊಟ್ಟು ಮತ್ತೆ ಈ ನಾಡಿನಲ್ಲಿ ನನ್ನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು, ಮತ್ತಿನ್ಯಾವುದೋ ಕುಟುಂಬಗಳು ಬೀದಿ ಪಾಲಾಗ್ತಕ್ಕಂಥ ಈ ರೀತಿ ಆರ್ಥಿಕ ಕಾರ್ಯಕ್ರಮಗಳ ವ್ಯವಸ್ಥೆಯ ಸರ್ಕಾರಗಳು ಬೇಕು. ದಯವಿಟ್ಟು ಯೋಚನೆ ಮಾಡಿ. ಇವತ್ತು ಒಂದು ಅವಕಾಶ ನನ್ನ ಪಾಲಿಗೆ ಕೊಟ್ರೆ ದೇಶಕ್ಕೆ ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ನನ್ನದೇ ಆದಂತ ಒಂದು ಕಲ್ಪನೆಗಳನ್ನು ಇಟ್ಕೊಂಡಿದ್ದೇನೆ. ನೀರಾವರಿಯ ಸೌಲಭ್ಯದ ಬಗ್ಗೆ, ನಮ್ಮ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥದ್ರ ಬಗ್ಗೆ, ಯಾವೊಂದು ಬಡ ಕುಟುಂಬದಲ್ಲಿ ಕೆಲವು ಬಾರಿ 15 ಲಕ್ಷ 20 ಲಕ್ಷ ಆರೋಗ್ಯದ ತೊಂದರೆಗೆ ಒಳಗಾಗಿ ಹಣ ಕಟ್ಟಬೇಕಾದಂತ ಪರಿಸ್ಥಿತಿ ಬರ್ತೀರಿ. ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ, ಆ ಮಗುನ ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ. ಇವತ್ತು ಅಂತ ಒಂದು ಪರಿಸ್ಥಿತಿಗಳಲ್ಲಿ ನನ್ನ ಕಾರ್ಯಕ್ರಮ ಇರ್ತಕ್ಕಂಥದ್ದು ಇವತ್ತು ಸರ್ಕಾರದ ಮುಖಾಂತರವೇ ಪ್ರತಿ ನಾಡಿನ ಕರ್ನಾಟಕ ರಾಜ್ಯದ ಪ್ರತಿ ಕುಟುಂಬಕ್ಕೆ ಸರ್ಕಾರದ ಮುಖಾಂತರವೇ ಒಂದು ಹೊಸ ರೀತಿಯ ಹೆಲ್ತ್ ಆರೋಗ್ಯ ಸ್ಕೀಮ್ನ ಆರೋಗ್ಯ ವಿಮೆ ಕಾರ್ಯಕ್ರಮವನ್ನ ತರ್ತಕ್ಕಂಥದ್ರ ಮುಖಾಂತರ 15 ಲಕ್ಷ 20 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾದಂತ ಪರಿಸ್ಥಿತಿ ಬಂದ್ರೆ ಆ ವಿಮೆ ಹಣದಲ್ಲಿ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಏನಿದೆ, ಆ ವಿಮೆ ಹಣವನ್ನು ಸರ್ಕಾರವೇ ಕಟ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತರಬೇಕು ಅಂತ ಇದ್ದೇನೆ.
ಒಂದು ಬಾರಿ ನನ್ನನ್ನು ಪರೀಕ್ಷೆ ಮಾಡಲಿಕ್ಕಾದ್ರೂ ಒಂದು ಅವಕಾಶವನ್ನ ಕಲ್ಪಿಸಿ ಅಂತಕ್ಕಂಥ ಮಾತನ್ನ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳೋದ್ರ ಮುಖಾಂತರ ಇವತ್ತೇನು ರಾಜ್ಯದ ಮೂಲೆ ಮೂಲೆಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಹೋಗಬೇಕಾದ್ರೆ ದಯವಿಟ್ಟು ಜಾಗೃತಿಯಿಂದ ಹೋಗಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮ ಮುಂದೆ ಇಟ್ಟು ಇವತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಹಳ್ಳಿಗಳಿಗೆ ಬರ್ತೇನೆ, ನಿಮ್ಮ ವಿಧಾನಸಭಾ ಕ್ಷೇತ್ರಗಳಿಗೆ ಬರ್ತೇನೆ. ನಿಮ್ಮ ಆಶೀರ್ವಾದ ನನ್ನ ಪಕ್ಷದ ಅಭ್ಯರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಈ ವೇದಿಕೆ ಮುಖಾಂತರ ನನ್ನ ನಾಯಕ ಸಮಾಜದ ಬಂಧುಗಳಿಗೆ ಮನವಿ ಮಾಡ್ತೇನೆ. ಇವತ್ತು ನೀವು ಮನಸ್ಸು ಮಾಡಿದ್ರೆ ಜನತಾದಳ 120 ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೋಬಹುದು. ನಿಮ್ಮ ಕೈಲ ಶಕ್ತಿ ಇದೆ. ಇವತ್ತು ದೇವೇಗೌಡರ ಒಂದು ಕೊನೆಯ ಹೋರಾಟಕ್ಕೆ ಅವರು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಿದೆ ಆ ಋಣವನ್ನು ತೀರಿಸ್ತಕ್ಕಂಥದ್ದಕ್ಕೆ ನಿಮ್ಮ ಸರ್ಕಾರ ಇವತ್ತು ಈ ನಾಡಿನಲ್ಲಿ ಅಧಿಕಾರಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ದಾವಣಗೆರೆಯಿಂದ ವಿಧಾನಸೌಧಕ್ಕೆ ಸಾಗುವ ಮೊದಲ ಹೆಜ್ಜೆಯನ್ನ ಕುಮಾರಣ್ಣನವರು ಇವತ್ತು ಇಲ್ಲಿ ಇಟ್ಟಿದ್ದಾರೆ. ವಾಲ್ಮೀಕಿ ಸಂಸ್ಥಾನದ ಗುರುಪೀಠಕ್ಕೆ ಧನ ಸಹಾಯದೊಂದಿಗೆ ಮಾನಸಿಕ ಸ್ಥೈರ್ಯ ತುಂಬಿ ಸಮಾಜದ ಜನರನ್ನ ರಾಜಣ್ಣವರು ಹುಬ್ಬಳ್ಳಿ ಧಾರವಾಡದ ST ವಿಭಾಗಕ್ಕೆ ಸುರೇಶ್ ವಿ ಬಾಗಣ್ಣ ಅನ್ನೋರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರ ಈ ಆದೇಶ ಪತ್ರವನ್ನ ಈಗ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರು ನೀಡ್ತಾ ಇದ್ದಾರೆ. ದೇವನಹಳ್ಳಿ ತಾಲೂಕು ಚೆನ್ನಗಿರಿ ಗ್ರಾಮದ ಸಂಜಯ್ ಚೆನ್ನ